ಒಂದು ಸುವರ್ಣ ಅಕ್ಷರದಲ್ಲಿ ಬರುವಂಥ ಕಾರ್ಯಕ್ರಮ ಇದು. ಇವತ್ತು 7,000 ಹೆಣ್ಮಕ್ಳು ಯಡೂರಲ್ಲಿ, ಅದರಲ್ಲಿ 5,000 ಕುಂಭಮೇಳ ಅಂತ ತಗೊಂಡು 2,000 ಹೆಣ್ಮಕ್ಳು ಆ ಕೋರ್ಟು ಕಚೇರಿ ಅಷ್ಟೇ ಸೀಮಿತ ಆಗಿತ್ತು. ಈಗಿನ ಶ್ರೀಶೈಲ ಜಗದ್ಗುರು ನಾವು ಅವ್ರನ್ನು ಕರಿಲಿಕ್ಕೆ ಹೋದಾಗ ಅಲ್ಲಿನ ಊರಿನ ಜನ ಭಕ್ತರೆಲ್ಲ ಹೇಳ್ತಾರೆ, ನಾವು ಬಿಟ್ಟು ಕೊಡೋಲ್ಲ, ಅದೆಲ್ಲ ಯಡೂರು ದೇವಸ್ಥಾನದಾಗ ಬರೀ ಜಗಳು, ಬರೀ ಕೋರ್ಟು ಕಚೇರಿ, ನಾವು ಬಿಟ್ಟು ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ವೀರಭದ್ರನ ಆಶೀರ್ವಾದ ಆದ್ರೆ ಅದೆಲ್ಲ ಮುಗಿತದ, ದಯವಿಟ್ಟು ನೀವು ಒಪ್ಪ್ರಿ ಅಂತ ಒಪ್ಪಿಸಿ ಅವ್ರನ್ನ ಪಟ್ಟಾಭಿಷೇಕ ಆದಮೇಲೆ ನನಗನ್ನಿಸ್ತದ ಇವ್ರ ಕಾಲನೋ ಸರಿಯಾದ ಟೈಮನೋ ವೀರಭದ್ರ ಇವ್ರು ಹಾದಿ ನೋಡ್ತಾ ಇದ್ದ. ಅವ್ರು ಬಂದ ಮೇಲೆ ಒಂದು ವರ್ಷದಲ್ಲಿ ಎಲ್ಲ ಕೋರ್ಟು ಕಚೇರಿ ಎಲ್ಲ ಪೂರ್ಣ ಮುಗಿದು ಹೋಯ್ತದ. ಇವತ್ತು ಇದನ್ನು ನೋಡ್ಬೋದು ನೀವು. ಯಾವ 20 ವರ್ಷದಲ್ಲಿ ಜನ ಮೂಗು ಮುಚ್ಚಿಕೊಂಡು ದೇವಸ್ಥಾನಕ್ಕೆ ಬರೋ ಪರಿಸ್ಥಿತಿ ಇತ್ತು. ಇವತ್ತಿಲ್ಲಿ ದೇವಸ್ಥಾನ ನೋಡಿದ್ರೆ ನನಗನ್ನಿಸ್ತದೆ ಯಾವ ತಿರುಪತಿ ದೇವಸ್ಥಾನಕ್ಕಿಂತನೂ ಕಡಿಮೆ ಇಲ್ಲ. ಇಲ್ಲಿ ಎಷ್ಟು ಸ್ವಚ್ಛತೆ, ಎಷ್ಟು ಸುಂದರವಾದ ಡಿಸೈನು, ಎಷ್ಟು ಅವರ ಸ್ವಂತ ಆಸಕ್ತಿ ತಗೊಂಡು ಆ ಗುಡವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ನಮಗೆ ಭಾಳ ಅಭಿಮಾನದ ಸಂಗತಿ. ಇದನ್ನು ನೋಡಲಿಕ್ಕೆ ನನಗೆ ಭಾಳ ಖುಷಿಯಾಗಿದೆ. ಯಾಕಂದ್ರೆ 20 ವರ್ಷ ಹಿಂದೆ ಹೇಳಿದೆ, ನಾನು ಈ ಗುಡಿ ನೋಡಿದ್ದೆ ಅಥವಾ ಈ ಗುರುಗಳು ಬಂದ ಮ್ಯಾಗೂ ನೋಡಿದ್ದೆ. ಇವತ್ತು ಕಾಡಸಿದ್ದೇಶ್ವರ ಮಠನೂ ಅದು ಸಂಪೂರ್ಣ ಹೊಸದಾಗಿ ಬಂತು, ವೀರಭದ್ರ ದೇವಸ್ಥಾನವೂ ಹೊಸವಾಗಿ ಬಂತು, ಘಾಟನೂ ಹೊಸವಾಗಿ ಬಂತು. ಯಡೂರು ಊರಿನ ಒಂದು ಸುದೈವ ಈ ಭಾಗದಲ್ಲಿ ಯಡೂರು ಅನ್ನೋದು ಗೊತ್ತಾದ ಈ ಶ್ರೀಗಳ ಬಂದ ಮೇಲೇ ಹೆಚ್ಚು ಪ್ರಚಾರ ಸಿಕ್ಕಿದ್ದು. ಅದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಈ ಸಮಯದಲ್ಲಿ ನಾನು ಹೆಚ್ಚು ಮಾತಾಡಲ್ದ ಅವರಿಗೆ, ಅದರಲ್ಲಿ ಮಾನ್ಯ ಆತ್ಮೀಯ ಮಿತ್ರರಾದ ಗಣೇಶ್ ಹುಕ್ಕೇರಿ ಅವರು ಯಾವಾಗ ಕಮಿಟಿ ಮಾಡಕತ್ತಾರ, ಅವ್ರ ಸ್ವಾಗತ ಸಮಿತಿ ಕಮಿಟಿ ಗಣೇಶ್ ಹುಕ್ಕೇರಿ ಅವ್ರನ್ನ ಮಾಡ್ತಾನೆ ಅಂತ ಹೇಳಿದ್ರು. ಗುರುಗಳ ಮಾಡ್ರಿ, ಯುವಕರದರು ಹುಮ್ಮಸ್ಸದ ಸಮಾಜ ಕೆಲಸ ಮಾಡಲಿ ಅಂತ ಹೇಳಿ ಅವ್ರು ಮಾಡಿದಾಗ ಇವತ್ತು ಅವ್ರನ್ನ ಮಾಡಿದ್ದು 100ಕ್ಕೆ 100 ಸರಿಯಾಗಿ ಮಾಡಿದ್ದಾರೆ. ಅದು ಪೂರ್ಣ ಇವತ್ತು ಸಕ್ಸಸ್ ಆದದ್ದು ಶ್ರೇಯಸ್ಸು ಅವ್ರಿಗೆ ಹೋಗ್ತದ ಅಂತ, ಅವನು ಗಣೇಶ್ಗೆ ಹೋಗ್ತದ ಅಂತ ಹೇಳಿ ಮತ್ತೊಮ್ಮೆ ಇವತ್ತು ಏನೋ ಒಂದು ಯಡೂರ್ಕೊಂಡು ಶಿಕ್ಷಣ ಸಂಸ್ಥೆ ಆಗ್ಬೇಕು ಭಾಳ ದಿವಸ ವಿಚಾರ ಇತ್ತು. ಅದೇನೋ ಮುಹೂರ್ತ ನೋಡಲ್ದು ಇವತ್ತು 4 ಜಗದ್ಗುರುಗಳು ಬಂದು ಅಲ್ಲಿ ಪೂಜೆ ನೆರವೇರಿದ್ರು. ಅದು ಬಹುತೇಕ ಒಂದು ವರ್ಷದಲ್ಲಿ ಕಟ್ಟಡ ಪೂರ್ಣ ಮಾಡ್ತೀವಿ. ಅದಕ್ಕೆ ಶ್ರೀಗಳ ಹೆಸರು ಇಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಒಪ್ಪಿದ್ದಾರೆ, ಆ ಹೆಸರು ನಾವು ಇಟ್ಟೇ ಇಡ್ತೀವಿ ಅಂತ ಹೇಳಿ. ಅದಕ್ಕೆ ಮತ್ತೊಮ್ಮೆ ತಮಗೆಲ್ಲ ತಮ್ಮ ಆಶೀರ್ವಾದ ನಮ್ಮ ಮ್ಯಾಗಿರಲಿ. ನಾವು ಇನ್ನೂ ಈ ಭಾಗದ ನಮ್ಮ ರೈತರ ಕೆಲಸ ಈಗ ಹೇಳಿದ್ರೆ ರೈತರ ಸಲುವಾಗಿ ನಮ್ಮ ಕಡೆಯಿಂದ ಎಲ್ಲ ಆಗಬೇಕಂತ ಆಶೀರ್ವಾದ ಮಾಡಿ ಅಂಥೇಳಿ ತಾವು ಮಾಡಿದ್ದ ಎಷ್ಟು ಕೆಲಸಕ್ಕೇನೋ ಮತ್ತೊಮ್ಮೆ ದೇವರು ನಿಮಗೆ ಈ ಭಾಗಕ್ಕೆ ಒಂದು ಕಾಮಧೇನು ಅಂತ ಬಂದಿದ್ದೀರಿ. ದೇವರು ನಿಮ್ಗೆ ಇನ್ನೂ ಹೆಚ್ಚು ಈ ಆಯುಷ್ಯ ಆರೋಗ್ಯ ಕೊಡಲಿ. ಮತ್ತು ಕಾಶಿ ಶ್ರೀಗಳು ಬರೋದು ಒಂದು ಭಾಳ ಕಷ್ಟ, ಅವ್ರ ದರ್ಶನ ತಗೊಳ್ಳೋದು ಒಂದು ಕಷ್ಟ. ನಮಗೆ ಅವರಾಗಿ ಬಂದು ನಿಮಗೆಲ್ಲ ದರ್ಶನ ಕೊಟ್ಟರು ಯಾರು? ಕಾಶಿ ಶ್ರೀಗಳು. ನಮಗೆ ಸೌಭಾಗ್ಯ. ಉಜ್ಜಯಿನಿ ಅವ್ರ ಅನ್ಕ ಆಯಿತು, ಅವ್ರಿಗೆ ವಯಸ್ಸಾಗ್ಯದ, ಆದ್ರೂ ಅವ್ರಿಗೆ ವಯಸ್ಸಾದಂಗೆ ಕಾಣೋದೇ ಇಲ್ಲ, ಅಷ್ಟು ಅವರು ಇವತ್ತು ಇದ್ದಾರೆ. ಅವ್ರ ದರ್ಶನ ನಮಗೆ ಸಿಕ್ಕೋದು ಮತ್ತೊಂದು ನಮ್ಮ ಪುಣ್ಯ ಅಂಥೇಳಿ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಯಾಕಂದ್ರೆ ಭಾಳಷ್ಟು ಜನ ಕಾಯ್ತಾ ಇದ್ದಾರೆ. ಹೇಳಿದಿಲ್ಲ, 6 ದಿವಸದೊಳಗೆ ನನಗರೆ ನಿನ್ನೆ 22 ಸಿನಿಮಾದೊಳಗೆ ಏನು ನೋಡ್ತಾರೆ ಹಂಗೆ ನೋಡೋಕ್ಕಾಗೈತಿ ಎಲ್ಲ ಇಲ್ಲಿ ಯಡೂರದೊಳಗೆ. ಆ ಹೆಣ್ಣುಮಕ್ಳು ಕೊಡ ತೊಗೊಂಡು ಹೋಗೋದು ಅಥವಾ ಯಾವುದೂ ಕೆಲಸ ನೋಡಿದ್ದು ಇಷ್ಟು ಖುಷಿ ಆಯಿತು. ದೇವರು ಇನ್ನೂ ಈ ಯಡೂರು ವೀರಭದ್ರ ನಮಗೆಲ್ಲರಿಗೂ ಆಶೀರ್ವಾದ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ. ಮನದಿಂಗಿತವನ್ನು